ಊರಲ್ಲಿ ಟೂರ್ನಮೆಂಟ್ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಾವು ಏನು ಇಷ್ಟಪಡ್ತೀರಾ? ಮೊದಲನೇದಾಗಿ ಇಲ್ಲಿ ಯಾರ್ಯಾರು ಆಗಮಿಸಿದಾರೋ ದೊಡ್ಡವರು, ಕಿರಿಯರು, ಚಿಕ್ಕವರು, ದೊಡ್ಡವರು ಎಲ್ಲಾರು ಒಟ್ಟಾಗಿ ಬಂದು ನಮ್ಮ ಈ ಕ್ರಿಕೆಟ್ ಹಬ್ಬವನ್ನು ಯಶಸ್ವಿ ಮಾಡ್ತವ್ರೆ. ಎಲ್ಲರಿಗೂ ನಮ್ಮ ಕಡೆಯಿಂದ ಉತ್ಪೂರ್ವಕ ಧನ್ಯವಾದಗಳು. ಏನ್ ನಾವು ಈ ಕೋಗಿಲು ವಾರ್ಡ್ನಲ್ಲಿ ಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಈ ಕ್ರಿಕೆಟ್ ಹಬ್ಬವನ್ನು ಆಚರಿಸ್ತಾ ಇದೀವಿ. ನಮ್ಮ ಸುತ್ತಮುತ್ತ ಭಾಗದಲ್ಲಿ ಎಲ್ಲೂ ಕ್ರಿಕೆಟ್ ಗ್ರೌಂಡ್ ಇಲ್ಲ. ನಮ್ ಕ್ರಿಕೆಟ್ ಆಡುವಂತ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಈ ಕ್ರಿಕೆಟ್ ಪಂದ್ಯವನ್ನು ಆಚರಿಸ್ತಿದ್ದೀವಿ. ಏನ್ ನಮ್ಗೆ ಈ ಸುತ್ತಮುತ್ತ ಊರಿನವರೆಲ್ಲ ಸೇರಿ, ನಮ್ಮ ವಾರ್ಡವ್ರನ್ನೆಲ್ಲ ಸೇರಿ ನಮ್ಗೆ ಈ ಶಕ್ತಿ ತುಂಬಿ ಈ ಟೂರ್ನಮೆಂಟ್ ಮಾಡೋದಕ್ಕೆ ಏನ್ ಅವಕಾಶ ಮಾಡಿಕೊಟ್ಟವ್ರೆ, ಎಲ್ಲರಿಗೂ ಧನ್ಯವಾದ. ಆಮೇಲೆ ಈ ಕ್ರಿಕೆಟ್ ಆಡೋಕ್ ಬಂದಿರುವಂತ ಎಲ್ಲ ಆಟಗಾರರು ತುಂಬಾ ಚೆನ್ನಾಗಿ ಆಟ ಆಡ್ತವ್ರೆ. ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಅವ್ರಿಗೆಲ್ಲ ಒಂದು ಕ್ರಿಕೆಟ್ಗೆ ಒಂದು ಶಕ್ತಿ ಎಲ್ಲ ತುಂಬಿ ಇದು ಆಚರಿಸ್ತಾ ಇದೀವಿ. ಮತ್ತು ನಮ್ಮ ಸುತ್ತಿನ ಭಾಗದಲ್ಲಿ ಏನ್ ಗ್ರೌಂಡ್ ಏನಿಲ್ಲ, ಆ ಗ್ರೌಂಡ್ ನ ಒಂದು ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬ್ರ ಹತ್ರ ಕೂತು ಮಾತಾಡಿ ನಮ್ದೇನು ಒಂದು ಸುತ್ತು ಸ್ಪೋರ್ಟ್ಸ್ ಆಡುವಂತ ಹುಡುಗರಿಗೆ ಒಂದು ಗ್ರೌಂಡ್ ಮಾಡ್ಕೊಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ತಮ್ಮನ್ನು ಪರಿಚಯ ಸರ್, ನಮ್ಮ ಹೆಸರು ಹರೀಶ್ ಕುಮಾರ್ ಅಂತ, ಕೋಗಿಲು ವಾರ್ಡ್ 21. ಈ ಸಲ ನಮ್ಮ ಮಿಸಸ್ ಮಮತಾ ಹರೀಶ್ ಅಂತ ಈ ಕೋಗಿಲು ವಾರ್ಡಿನ ಆಕಾಂಕ್ಷಿ ಸರ್. ಕೋಗಿಲ್ ವಾರ್ಡಲ್ಲಿ ಈ ಸುತ್ತಮುತ್ತ ಈ ಕ್ರಿಕೆಟ್ ಹಬ್ಬ ಅನ್ನೋದು ಈ ಕೋಗಿಲ್ ವಾರ್ಡ್ 21 ಆದ್ಮೇಲೆ ಇದೇ ಫಸ್ಟ್ ನಡೀತಾ ಇರೋದು. ಇದಕ್ಕಿಂತ ಮುಂಚೆ ಯಾವುದೋ ತರ ಇಂಥ ಟೂರ್ನಿಮೆಂಟ್ ನಡೆದಿದ್ದಿಲ್ಲ. ಇಷ್ಟು ಅಚ್ಚುಕಟ್ಟಲ್ಲಿ ಮಾಡ್ಕೊಟ್ಟಿದ್ದಾರೆ ಹರೀಶ್ ಅವರು, ಅವ್ರ ಮಿಸ್ಸಸ್ ಮಮತಾ ಅವರು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಆದರೆ ಇಂಥ ಆಟಗಾರರಿಗೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆ ತುಂಬಾ ಧನ್ಯವಾದಗಳು. ತಮ್ಮನ್ನು ಪರಿಚಯ ರಘು ಏನಾಗಿದೆ? ಶಕ್ತಿ ಜಯದ ದೀಪ್ತಿ ಪಬ್ಲಿಕ್